ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಬ್ಯಾಕ್ ಅವರ್ ಚಾನಲ್. ನೀವು ನೋಡ್ತಾ ಇದ್ರ ಕನ್ನಡ ಜಗತ್ತು ಅಥಣಿ ಚಾನಲ್ ಅನ್ನ. ಇವತ್ತಿನ ವಿಷಯ ಬಂದ್ಬಿಟ್ಟು ಏನಪ್ಪಾ ಅಂತಂದ್ರೆ BPL ರೇಷನ್ ಕಾರ್ಡ್ ಇರುವಂತವರಿಗೆ ಏನಪ್ಪಾ ಅಂತಂದ್ರೆ ಒಂದು ಉಚಿತವಾಗಿ ಕೆಲವೊಂದಷ್ಟು ಸೌಲಭ್ಯಗಳು ಸಿಗ್ತಾ ಹೋಗ್ತವೆ ನಾಳೆಯಿಂದ. ಅವು ಏನಪ್ಪಾ ಅಂತಂದ್ರೆ ನೋಡ್ಬೋದು ನೀವು ಇಲ್ಲಿ ರಾಜ್ಯದಲ್ಲಿ ಏನಪ್ಪಾ ಅಂತಂದ್ರೆ ಬಡತನ ರೇಖೆಗಿಂತ ಕೆಳಗಿರುವಂತ ಕುಟುಂಬಕ್ಕೆ ಪಡಿತರ ಚೀಟಿ ಅಂದ್ರೆ ಏನಪ್ಪಾ ಅಂತಂದ್ರೆ ನಿಮಗೆ ಸರ್ಕಾರದಿಂದ ಜಾರಿಯಾಗುವಂಥ ಸಾಕಷ್ಟು ಯೋಜನೆಗಳ ಒಂದು ಪ್ರಯೋಜನಗಳನ್ನು ಕೂಡ ಪಡೆದುಕೊಳ್ಳಬಹುದು. ಇನ್ನು BPL ಕಾರ್ಡ್ ಇಂದು ಬಹಳ ಮುಖ್ಯ ದಾಖಲೆನಿಸಿದೆ. ಯಾಕೆಂದರೆ ಸರ್ಕಾರದ ಹೊಸ ಯೋಜನೆಗಳು ಪರಿಚಯ ಬೀಳುತ್ತಿರುವ ಹಿನ್ನೆಲೆಯಲ್ಲಿ ಯಾರ ಬಳಿ BPL ಪಡಿತರ ಚೀಟಿ ಇದೆ ಅವರು ಏನಪ್ಪಾ ಅಂತಂದರೆ ಸುಲಭವಾಗಿ ಈ ಒಂದು ಯೋಜನೆಗಳ ಪ್ರಯೋಜನಗಳನ್ನು ಕೂಡ ನೇರವಾಗಿ ಪಡೆದುಕೊಳ್ಳಬಹುದು. ಇದೆಲ್ಲದರ ನಡುವೆ ರಾಜ್ಯ ಸರ್ಕಾರ ಏನಪ್ಪಾ ಅಂತಂದರೆ ಮತ್ತೊಂದು ಗುಡ್ ನ್ಯೂಸ್ ಅನ್ನು ಕೂಡ ನೀಡಿದೆ. ಹೌದು, ಸರ್ಕಾರ BPL ರೇಷನ್ ಕಾರ್ಡ್ ಹೊಂದಿರುವವರಿಗೆ 5 kg ಉಚಿತ ಅಕ್ಕಿಯನ್ನು ಕೂಡ ಈಗಾಗಲೇ ನೀಡ್ತಾ ಇದೆ. ಹಾಗೂ ರಾಜ್ಯ ಸರ್ಕಾರ ಭರವಸೆ ನೀಡಿದಂತೆ 5 kg ಉಚಿತ ಅಕ್ಕಿಯ ಬದಲು ಏನಪ್ಪಾ ಅಂತಂದ್ರೆ ಹಣವನ್ನು ನೇರವಾಗಿ ಫಲಾನುಭವಿಗಳ ಒಂದು ಖಾತೆಗೆ ಜಮಾ ಮಾಡಲಾಗುತ್ತಿದೆ. ಇನ್ನು ಇದೀಗ ರಾಜ್ಯ ಸರ್ಕಾರ BPL ಪಡಿತರ ಹೊಂದಿರುವಂತಹ ಮತ್ತೊಂದು ಯೋಜನೆಯ ಒಂದು ಏನಪ್ಪಾ ಅಂತಂದ್ರೆ ಇನ್ನಷ್ಟು ಪ್ರಯೋಜನಗಳನ್ನ ಒದಗಿಸಲು ಮುಂದಾಗಿದೆ ಅಂತ ಹೇಳಬಹುದು. ಇನ್ನು ನೋಡಬಹುದು ನೀವು ಇಲ್ಲಿ ಸ್ನೇಹಿತರೆ, ಅಂತ್ಯೋದಯ ಹಾಗೂ BPL ಕಾರ್ಡ್ ಹೊಂದಿರುವವರು ಅಕ್ಕಿ ಮತ್ತು ಗೋಧಿಯ ಜೊತೆಗೆ ಇನ್ನು ಮುಂದೆ ಸಿರಿಧಾನ್ಯವನ್ನು ಕೂಡ ಪಡೆದುಕೊಳ್ಳಲಿದ್ದಾರೆ ಅಂತ ಹೇಳ್ಬೋದು. ಇನ್ನು ಅಂತ್ಯೋದಯ ಕಾರ್ಡ್ ಹೊಂದಿರುವ ಕುಟುಂಬದ ಫಲಾನುಭವಿಗಳಿಗೆ ಏನಪ್ಪಾ ಅಂತಂದ್ರೆ 21 kg ಅಕ್ಕಿ ಹಾಗೂ 14 kg ಗೋಧಿ ಉಚಿತವಾಗಿ ಏನಪ್ಪಾ ಅಂತ ನೀಡಲಾಗ್ತಿತ್ತು. ಇನ್ನು ಮುಂದೆ 9 kg ಗೋಧಿ ಹಾಗೂ 5 kg ಸಿರಿಧಾನ್ಯವನ್ನು ಕೂಡ ನೀಡಲಾಗುವುದು ಎಂದು ಸರ್ಕಾರ ತಿಳಿಸಿದೆ ಅಂತ ಹೇಳ್ಬೋದು. ಇನ್ನು ಪಡಿತರ ವಸ್ತುಗಳ ಪ್ರಮಾಣವನ್ನು ಕಡಿಮೆ ಮಾಡಿ ಸಿರಿಧಾನ್ಯವನ್ನು ಕೂಡ ಏನಪ್ಪಾ ಅಂತಂದ್ರೆ ನೀಡಲು ಸರ್ಕಾರ ನಿರ್ಧರಿಸಿದೆ ಅಂತ ಹೇಳ್ಬೋದು. ಇದರಿಂದ ಫಲಾನುಭವಿ ಕುಟುಂಬದವರು ಏನಪ್ಪಾ ಅಂತಂದ್ರೆ ಪೌಷ್ಟಿಕ ಆಹಾರ ಸೇವಿಸಿದಂತೆ ಮತ್ತು ಏನಪ್ಪಾ ಅಂತಂದ್ರೆ ನೋಡಬಹುದು ನೀವು ಇಲ್ಲಿ ಇದೇ ಬರುವ ಫೆಬ್ರವರಿ ತಿಂಗಳ ಮೊದಲ ವಾರದಲ್ಲಿಯೇ ಏನಪ್ಪಾ ಅಂತಂದ್ರೆ ಸಿರಿಧಾನ್ಯ ವಿತರಣೆ ಆರಂಭಿಸಲಾಗುವುದು ಅಂತ ಮಾಹಿತಿ ಇದೆ. ಒಟ್ಟಿನಲ್ಲಿ ಸಿರಿಧಾನ್ಯ ಕೂಡ ನೀಡಿದರೆ ಸಾಕಷ್ಟು ಕುಟುಂಬಕ್ಕೆ ಇನ್ನಷ್ಟು ಪೌಷ್ಟಿಕ ಆಹಾರ ಏನಪ್ಪಾ ಅಂತಾರೆ ಸಿಗಲಿದೆ ಅಂತಾನೆ ಕೂಡ ಹೇಳ್ಬೋದು. ಇನ್ನು ಏನಪ್ಪಾ ಅಂತಂದ್ರೆ ನೋಡ್ಬೋದು ನೀವು ಇಲ್ಲಿ ಹೋದ ವಾರ ಅಥವಾ 15 ದಿನಗಳಲ್ಲಿ ಏನಪ್ಪಾ ಅಂತಂದ್ರೆ ಹೊಸ ಪಡಿತರ ಚೀಟಿ ಮತ್ತು ತಿದ್ದುಪಡಿಗಾಗಿ ಏನಪ್ಪಾ ಅಂತ ಅರ್ಜಿಗಳನ್ನ ಕೂಡ ಆಹ್ವಾನ ಮಾಡಲಾಗಿತ್ತು. ಅವಾಗ ಏನಪ್ಪಾ ಅಂತಂದ್ರೆ ಕೆಲವೊಂದಷ್ಟು ಜನರಿಗೆ ಹೊಸ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡೋದಕ್ಕೆ ಆಗಿದೆ, ಇನ್ನು ಕೆಲವೊಂದಷ್ಟು ಜನರಿಗೆ ಅಪ್ಲೈ ಕೂಡ ಮಾಡೋದಕ್ಕೆ ಆಗಿಲ್ಲ. ಯಾಕೆ ಅಂತಂದ್ರೆ ಸರ್ವರ್ ಸಮಸ್ಯೆ ಇದ್ದ ಕಾರಣ ಕೆಲವೊಬ್ಬರು ಇನ್ನೂ ಕೂಡ ರೇಷನ್ ಕಾರ್ಡ್ಗೆ ಹೊಸ ಅರ್ಜಿ ಹಾಕಲು ವಂಚಿತರಾಗಿದ್ದರು. ಆದರೆ ಇನ್ನು ಫೆಬ್ರವರಿ ಅಂದರೆ ಇದೇ ತಿಂಗಳಲ್ಲಿ ಹೊಸ ರೇಷನ್ ಕಾರ್ಡ್ಗೆ ಅಥವಾ ತಿದ್ದುಪಡಿ ರೇಷನ್ ಕಾರ್ಡ್ಗೆ ಅರ್ಜಿಗಳನ್ನ ಬಿಡುವಂಥ ಸಾಧ್ಯತೆ ಇದೆ. ಇನ್ನು ಯಾವಾಗ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಬಿಡ್ತಾರೋ ಆ ಒಂದು ಸಂದರ್ಭದಲ್ಲಿ ಏನಪ್ಪಾ ಅಂತಂದ್ರೆ ನಾವು ನಿಮಗೆ ತಿಳಿಸಲು ಕೂಡ ಇನ್ಫಾರ್ಮ್ ಮಾಡ್ತೀವಿ. ನೀವೇನಾದರೂ ಮೊದಲ ಬಾರಿ ನಮ್ಮ ಒಂದು ಚಾನಲ್ನ ನೋಡ್ತಾ ಇದ್ರೆ ಏನಪ್ಪಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೊಸ ವಿಡಿಯೋ ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಕೂಡ ಐಕನ್ನ ಪ್ರೆಸ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ.